ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಮಧ್ಯಪ್ರಾಚ್ಯದಲ್ಲಿ ಭೀಕರ ಯುದ್ಧ ನಡೀತಾ ಇದೆ. ಮತ್ತೊಂದು ಕಡೆ ಆರ್ಥಿಕವಾಗಿ ಕಂಗೆಟ್ಟಿರುವಂತಹ ಪಾಕಿಸ್ತಾನದಲ್ಲಿ ಬಡತನ ತಾಂಡವವಾಡ್ತಾ ಇದೆ. ಇದರ ನಡುವೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಪಾಕಿಸ್ತಾನ ಸರ್ಕಾರ ಜನಾಕ್ರೋಶವನ್ನ ಎದುರಿಸಬೇಕಾಗಿತ್ತು. ಇದೀಗ ಸರ್ಕಾರದ ಬೊಕ್ಕಸ ತುಂಬಿಸಿಕೊಳ್ಳಲು ಪಾಕಿಸ್ತಾನ ಸರ್ಕಾರ ಹಸು ಹಾಗೂ ಎಮ್ಮೆ ಸಗಣಿ ಜೊತೆಗೆ ಗೊಬ್ಬರದ ಮೇಲೆ ಕಣ್ಣಿಟ್ಟಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಇಂಥದ್ದೊಂದು ಸಗಣಿ ಟ್ಯಾಕ್ಸ್ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ದು ಅಲ್ಲಿನ ಸರ್ಕಾರ ಎಷ್ಟು ದಿವಾಳಿ ಆಗಿದೆ ಅನ್ನೋದಕ್ಕೆ ಈ ಸುದ್ದಿಯೇ ಸಾಕ್ಷಿ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಹಸುಗಳು ಮತ್ತು ಎಮ್ಮೆಗಳನ್ನು ಸಾಕಲು ಶೀಘ್ರದಲ್ಲೇ ಹಸು ಸಗಣಿ ತೆರಿಗೆಯನ್ನ ಪರಿಚಯಿಸಲು ಸರ್ಕಾರ ಯೋಜನೆ ರೂಪಿಸಿದೆ. ಪಾಕಿಸ್ತಾನಿ ಪತ್ರಿಕೆ ಡೈಲಿ ಟೈಮ್ಸ್ ಪ್ರಕಾರ ಮರಿಯಂ ನವಾಜ್ ಅವರ ಸರ್ಕಾರವು ಪ್ರತಿ ಹಸು ಮತ್ತು ಎಮ್ಮೆಗೆ 30 ಪಾಕಿಸ್ತಾನಿ ರೂಪಾಯಿ ಅಂದರೆ ಭಾರತೀಯ ಲೆಕ್ಕದಲ್ಲಿ ಸುಮಾರು 10 ರೂಪಾಯಿ ದೈನಂದಿನ ಶುಲ್ಕವನ್ನ ಪಾವತಿಸುವುದನ್ನು ಕಡ್ಡಾಯಗೊಳಿಸಲು ಚಿಂತನೆ ನಡೆಸಿದೆ. ಪಾಕ್ ಸರ್ಕಾರ ಈ ಕ್ರಮವನ್ನ ಹಸಿರು ಇಂಧನ ಉಪಕ್ರಮಗಳ ಭಾಗ ಅಂತ ಹೇಳಿಕೊಂಡಿದೆ. ಈ ಯೋಜನೆಯು ಡಿಸೆಂಬರ್ 2024ರಲ್ಲಿ ಪಂಜಾಬ್ನಲ್ಲಿ ಪ್ರಾರಂಭಿಸಲಾದ ಸೂತ್ರ ಪಂಜಾಬ್ ಜೈವಿಕ ಅನಿಲ ಕಾರ್ಯಕ್ರಮದ ಭಾಗವಾಗಿದೆ ಅಂತ ಹೇಳಲಾಗುತ್ತೆ. ತ್ಯಾಜ್ಯವನ್ನು ಸ್ವಚ್ಛಗೊಳಿಸುವುದು ಜೊತೆಗೆ ಜೈವಿಕ ಅನಿಲದ ಮೂಲಕ ಅದರಿಂದ ಶಕ್ತಿಯನ್ನು ಉತ್ಪಾದಿಸುವುದು ಇದರ ಗುರಿಯಾಗಿದೆ ಅಂತ ಸರ್ಕಾರ ಹೇಳಿದೆ. ಇನ್ನು ಪಾಕಿಸ್ತಾನದ ವಿರೋಧ ಪಕ್ಷಗಳು ಈ ನಿರ್ಧಾರವನ್ನು ತೀವ್ರವಾಗಿ ಟೀಕಿಸಿದೆ. ಇದನ್ನು ಗೋವಿನ ಸಗಣಿ ತೆರಿಗೆ ಅಂತ ಕರೆದಿವೆ. ಈ ಕ್ರಮವು ಸರ್ಕಾರವು ಆರ್ಥಿಕ ಒತ್ತಡದಲ್ಲಿದೆ ಮತ್ತು ಹಣವನ್ನು ಸಂಗ್ರಹಿಸೋದಕ್ಕೆ ಹೊಸ ಮಾರ್ಗಗಳನ್ನು ಪ್ರಯತ್ನಿಸ್ತಾ ಇದೆ ಅಂತ ತೋರಿಸುತ್ತೆ ಅಂತ ವಿಪಕ್ಷಗಳ ನಾಯಕರು ಟೀಕಿಸಿದ್ದಾರೆ. ಹಸಿರು ಇಂಧನ ಹಣೆಪಟ್ಟಿ ಕೇವಲ ಒಂದು ಸೋಗು, ಆದರೆ ನಿಜವಾದ ಕಥೆ ಬೇರೆಯದ್ದೇ ಇದೆ ಅಂತ ವಿರೋಧ ಪಕ್ಷ ಆರೋಪಿಸಿದೆ. ಸರ್ಕಾರದ ನಿರ್ಧಾರವು ಈಗಾಗಲೇ ಹಣದುಬ್ಬರ ಮತ್ತು ದುಬಾರಿ ಮೇವಿನಿಂದ ಬಳಲುತ್ತಿರುವ ರೈತರಿಂದ ಹಣವನ್ನು ಹೊರತೆಗೆಯಲು ಬಲವಂತದ ಮಾರ್ಗವಾಗಿದೆ ಇದು ಅಂತ ಟೀಕಿಸಿದೆ. ಇನ್ನು ಈ ತೆರಿಗೆ ಜಾರಿಗೆ ತರಲು ಸರ್ಕಾರವು ರಾಜ್ಯದಲ್ಲಿ ಸುಮಾರು 168 ಜಾನುವಾರು ವಸಾಹತುಗಳನ್ನು ಗುರುತಿಸಿದೆ. ಈ ವಸಾಹತುಗಳಲ್ಲಿ ಸುಮಾರು 5 ಮಿಲಿಯನ್ ಹಸುಗಳು ಮತ್ತು ಎಮ್ಮೆಗಳು ಶುಲ್ಕಕ್ಕೆ ಒಳಪಟ್ಟಿರಬಹುದು. ಈ ಹೊಸ ಯೋಜನೆ ಅಡಿಯಲ್ಲಿ ಜಾನುವಾರು ಮಾಲೀಕರು ಪ್ರತಿ ಪ್ರಾಣಿಗೆ ದೈನಂದಿನ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಮೊದಲ ಹಂತದಲ್ಲಿ ಇದು ಲಾಹೋರ್ನ 2 ಪ್ರಮುಖ ಡೈರಿ ವಸಾಹತುಗಳಾದ ಹರ್ಬನ್ಸ್ಪುರ ಮತ್ತು ಗುಜ್ಜರ್ಪುರದಿಂದ ಪ್ರಾರಂಭವಾಗುತ್ತೆ. ಜೊತೆಗೆ ನಂತರ ಪಂಜಾಬ್ನಾದ್ಯಂತ ಇದನ್ನು ವಿಸ್ತರಿಸಲಾಗುತ್ತೆ ಎನ್ನಲಾಗಿದೆ. ಇನ್ನು ಈ ಹಣವನ್ನು ಸಗಣಿ ಸಂಗ್ರಹಿಸಲು, ತ್ಯಾಜ್ಯವನ್ನು ನಿರ್ವಹಿಸಲು, ಜೊತೆಗೆ ಜೈವಿಕ ಅನಿಲ ಸ್ಥಾವರಗಳನ್ನು ನಿರ್ವಹಿಸಲು ಬಳಸಲಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಇದರಿಂದ ಪರಿಸರಕ್ಕೂ ಪ್ರಯೋಜನವಾಗುತ್ತೆ. ಆದರೆ ಹಸುಗಳು ಮತ್ತು ಎಮ್ಮೆಗಳು ಪ್ರತಿದಿನ ಎಷ್ಟು ಸಗಣಿ ಉತ್ಪಾದಿಸುತ್ತವೆ ಅನ್ನುವುದನ್ನು ನಿಖರವಾಗಿ ಅಳೆಯೋದು ಅಸಾಧ್ಯ. ಈ ಕಾರಣಕ್ಕಾಗಿ ಸರ್ಕಾರವು ಪ್ರತಿ ಪ್ರಾಣಿಗೆ ನಿಗದಿತ ದೈನಂದಿನ ಶುಲ್ಕವನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದೆ. ಹಸು ಅಥವಾ ಎಮ್ಮೆ ಹೆಚ್ಚು ಅಥವಾ ಕಡಿಮೆ ಸಗಣಿ ಉತ್ಪಾದಿಸದೇ ಇದ್ರೂ ಅದರ ಮಾಲೀಕರು ಪ್ರತಿ ಪ್ರಾಣಿಗೆ ನಿಗದಿತ ದೈನಂದಿನ ಮೊತ್ತವನ್ನು ಇಲ್ಲಿ ಪಾವತಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಹೊಸ ತೆರಿಗೆಯು ರೈತರಿಗೆ ಭಾರೀ ಹೊರೆಯಾಗಲಿದೆ. ಒಂದು ಎಮ್ಮೆಗೆ ದಿನಕ್ಕೆ 30 ರೂಪಾಯಿಯಂತೆ ಲೆಕ್ಕ ಹಾಕಿದರೆ ವರ್ಷಕ್ಕೆ ಸುಮಾರು 11,000 ರೂಪಾಯಿ ತೆರಿಗೆ ಪಾವತಿಸಬೇಕಾಗುತ್ತೆ. ಈಗಾಗಲೇ ಪಶು ಆಹಾರದ ಬೆಲೆ ಏರಿಕೆ, ವಿದ್ಯುತ್ ದರ ಹೆಚ್ಚಳ ಮತ್ತು ಹಣದುಬ್ಬರದಿಂದ ಕಂಗಾಲಾಗಿರುವಂತಹ ಸಣ್ಣ ರೈತರು ಈ ನಿರ್ಧಾರದಿಂದ ಕಂಗೆಟ್ಟಿದ್ದಾರೆ. ಒಂದ್ ಕಡೆ ಶ್ರೀಮಂತ ರಾಜಕಾರಣಿಗಳು ಐಷಾರಾಮಿ ಜೀವನ ನಡೆಸ್ತಾ ಇದ್ರೆ, ಬಡ ರೈತನ ಮೇಲೆ ಈ ರೀತಿ ತೆರಿಗೆ ಹೇರಿರೋದು ವ್ಯವಸ್ಥೆಯ ವೈಫಲ್ಯಕ್ಕೆ ಇದು ಸಾಕ್ಷಿಯಾಗಿದೆ ಅನ್ನಬಹುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.